ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ಸೊಲೊಮೋನನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತಹ ಒಂದು ಪ್ರಾರ್ಥನೆಯ ಒಂದು ಮಾತನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಅವನು ಹೇಳುವಂಥ ಒಂದು ಮಾತು, ನಾನಿನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ಒಬ್ಬ ರಾಜಕುಮಾರ ಹೇಳ್ತಾನೆ, ರಾಜನ ಮಗನಿಗೆ ಒಳ್ಳೆ ರೀತಿಯ ವ್ಯವಹಾರ ಜ್ಞಾನ ಇರುತ್ತೆ. ಯಾಕೆಂದರೆ ಸಣ್ಣದ್ರಿಂದಲೇ ಅಪ್ಪನ ಆಳ್ವಿಕೆಯನ್ನು ನೋಡ್ಕೊಂಡು ಬಂದಿರ್ತಾನೆ. ಅಪ್ಪನು ಒಂದೊಂದು ಕಾರ್ಯಗಳನ್ನು ಯಾವ ರೀತಿ ವ್ಯವಹರಿಸ್ತಾನೆ, ಯಾವ ರೀತಿ ಮಾಡ್ತಾನೆ ಎಂಬುದನ್ನು ನೋಡಿ ಬೆಳೆದು ಬಂದಂತಹ ಸೊಲೊಮೋನ ಇಲ್ಲಿ ಹೇಳ್ತಾನೆ, ಸ್ವಾಮಿ, ನಾನಿನ್ನು ಚಿಕ್ಕವನು, ನನಗೆ ವಿವೇಕ ಇಲ್ಲ, ನನಗೆ ವ್ಯವಹಾರ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ ಎಂಬುದಾಗಿ ಹೇಳ್ತಾನೆ. ಕೆಲವು ಸಂದರ್ಭಗಳಲ್ಲಿ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವುದಕ್ಕಿಂತ ಮಿಗಿಲಾಗಿ ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಹೋಗ್ತೀವಿ. ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ, ನನಗೆ ಯಾರು ಹೇಳ್ಕೊಡೋದು ಬೇಡ, ನನಗೆಲ್ಲ ಗೊತ್ತಿದೆ ಎಂಬ ಒಂದು ಮನೋಭಾವದಲ್ಲಿ ನಾವು ಮುಂದೆ ಹೋಗೋದನ್ನು ನೋಡ್ತೀವಿ. ಆದರೆ ಇಲ್ಲಿ ಇವನೇನು ಮಾಡ್ತಾನೆ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಈ ಸೊಲೊಮೋನನ ತಂದೆಯಾದ ದಾವೀದ ಸೊಲೊಮೋನನ ಬಗ್ಗೆ ಏನು ಹೇಳ್ತಾನೆ ನೋಡೋಣ. 1 ಅರಸು 2ನೇ ಅಧ್ಯಾಯ ಅದರ 6ನೇ ವಾಕ್ಯದಲ್ಲಿ, ಅವನಿಗೇನು ಮಾಡಬೇಕೆಂಬುದು ಬುದ್ಧಿವಂತನಾದ ನಿನಗೆ ಗೊತ್ತುಂಟಲ್ಲ. ನಂತರ 9ನೇ ವಾಕ್ಯ, ನೀನಾದರೂ ಅವನನ್ನು ಶಿಕ್ಷಿಸದೆ ಬಿಡಬೇಡ, ನೀನು ಬುದ್ಧಿವಂತನಲ್ಲವೋ. 2 ಸಾರಿ ಸೊಲೊಮೋನನ ತಂದೆಯಾದ ದಾವೀದ ಹೇಳ್ತಾನೆ, ಸೊಲೊಮೋನನೇ, ನೀನು ಬುದ್ಧಿವಂತನು, ನೀನು ಬುದ್ಧಿವಂತನು. ಅದರ ಅರ್ಥ ಇವನು ಬಹಳ ಬುದ್ಧಿ ಇರುವಂಥ ವ್ಯಕ್ತಿ, ಇವನು ಬುದ್ಧಿವಂತ. ಅಪ್ಪ ಹೇಳ್ತಾನೆ, ನಿನಗೆ ಬುದ್ಧಿ ಇದೆ, ಯಾಕೆಂದರೆ ಅವನನ್ನು ಒಳ್ಳೆಯ ರೀತಿಯ ವ್ಯವಹಾರ ಜ್ಞಾನವನ್ನು ಕಲಿಸ್ಕೊಟ್ಟಿದ್ದಾನೆ. ಯಾವುದನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಎಲ್ಲ ಗೊತ್ತಿದೆ ಅಂತ ದಾವೀದ ಹೇಳ್ತಾ ಇದ್ದಾನೆ ಸೊಲೊಮೋನನ ಬಗ್ಗೆ. ಆದರೆ ಸೊಲೊಮೋನ ದೇವರ ಮುಂದೆ ಬಂದಾಗ ಹೇಳ್ತಾನೆ, ಸ್ವಾಮಿ, ನನಗೇನು ಗೊತ್ತಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಮ್ಮ ತಂದೆಯ ಮುಂದೆ, ತಾಯಿಯ ಮುಂದೆ, ನಮ್ಮ ಮಕ್ಕಳ ಮುಂದೆ, ನಮ್ಮ ಸ್ನೇಹಿತರ ಮುಂದೆ, ನಮ್ಮ ಬಂಧುಗಳ ಮುಂದೆ ನಾವೆಲ್ಲ ಟ್ಯಾಲೆಂಟೆಡ್ ಆಗಿರ್ಬೋದು, ನಮಗೆಲ್ಲ ಗೊತ್ತಿರುವಂತಹ ವಿಷಯಗಳಾಗಿರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ದೇವರ ಹತ್ರ ಬರುವಾಗ ನಾವು ತಿಳ್ಕೊಳ್ಬೇಕು, ನನಗೇನು ಗೊತ್ತಿಲ್ಲ ಅಂತ ಹೇಳಬೇಕು. ಯಾಕೆಂದರೆ ಸರ್ವಶಕ್ತನಾದ, ತಿಳುವಳಿಕೆಯುಳ್ಳ, ಸರ್ವಜ್ಞಾನಿಯಾದ ದೇವರ ಮುಂದೆ ನಾವು ನಿಂತಿದ್ದೇವೆ ಎಂಬುದನ್ನು ಮರೆಯಬಾರ್ದು. ದಾವೀದ ಹೇಳ್ತಾನೆ, ನೀನು ಬುದ್ಧಿವಂತನು. ಆದರೆ ಸೊಲೊಮೋನ ಹೇಳ್ತಾನೆ, ನನಗೆ ಬುದ್ಧಿನೇ ಇಲ್ಲ, ನನಗೆ ಬುದ್ಧಿ ಇಲ್ಲ. ಯಾರ ಹತ್ರ? ಅಪ್ಪನ ಹತ್ರ ಹೇಳಲಿಲ್ಲ, ನೀನು ಬುದ್ಧಿವಂತನಲ್ಲವೋ ಅಂತ ಹೇಳಿದಾಗ ಅಪ್ಪನ ಹತ್ರ, ದಾವೀದನ ಹತ್ರ, ಇಲ್ಲ ಅಪ್ಪ, ನನಗೆ ವ್ಯವಹಾರ ಜ್ಞಾನ ಇಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಅವನು ಹೇಳಲಿಲ್ಲ. ಅವನು ಸೈಲೆಂಟ್ ಆಗಿದ್ದ. ಎಸ್, ಅವನು ಬುದ್ಧಿವಂತನೇ ಆಗಿದ್ದ, ಅವನು ಟ್ಯಾಲೆಂಟೆಡ್ ಆಗಿದ್ದ. ಆದರೆ ದೇವರ ಮುಂದೆ ಬಂದಾಗ ಅವನು ತನ್ನನ್ನು ತಗ್ಗಿಸ್ಕೊಳ್ತಾನೆ. ಈ ದಿವಸಗಳಲ್ಲಿ ಮನುಷ್ಯರ ಮುಂದೆ ನಮಗೆ ಒಳ್ಳೆ ಟ್ಯಾಲೆಂಟ್ಸ್ ಇರ್ಬೋದು, ಮನುಷ್ಯರ ಮುಂದೆ ಹೇಳ್ಕೊಳ್ಳುವಂಥ ಸ್ಥಾನಮಾನಗಳು ನಮಗಿರ್ಬಹುದು. ಆದರೆ ವಾಕ್ಯ ಹೇಳ್ತದೆ, ಇಲ್ಲ, ಅದಕ್ಕೆ ದೇವರ ಸನ್ನಿಧಾನದಲ್ಲಿ ನಾವು ಬರುವಾಗ ನನ್ನ ಟ್ಯಾಲೆಂಟಲ್ಲಿ ತೋರಿಸೋ ಪ್ರಯೋಜನ ಇಲ್ಲ. ನಾನು ಗೊತ್ತಾಗಬೇಕು, ನಾನು ಯಾರ ಮುಂದೆ ನಿಂತಿದ್ದೇನೆ. ಸಾಧಾರಣ ವ್ಯಕ್ತಿಯ ಮುಂದೆ ಅಲ್ಲ, ಸೊಲೊಮೋನ ತಂದೆಯಾದ ದಾವೀದನ ಮುಂದೆ ನಿಂತಿದ್ದಾನೆ. ಎಕ್ಸ್ಪೀರಿಯನ್ಸ್ ಇರುವಂಥ ದಾವೀದನ ಮುಂದೆ. ಆ ದಾವೀದ ಇವನನ್ನು ಹೊಗಳ್ತಾನೆ, ನೀನು ಬುದ್ಧಿವಂತ ಅಂತ. ಆದರೆ ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡ ಹಾಗೆ, ಪ್ರಿಯ ದೇವರ ಮಕ್ಕಳೇ, ಈ ದಿವಸಗಳಲ್ಲಿ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ನಾವು ನಮ್ಮನ್ನು ಹೆಚ್ಚಿಸಿಕೊಳ್ಳೋದು ಬೇಡ. ದೇವರ ವಾಕ್ಯ ಹೇಳ್ತದೆ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಇಬ್ಬರು ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾರೆ. ಪರಿಸಾಯ ಮತ್ತು ಸುಂಕದವನು. ಪರಿಸಾಯನ ಹೇಳ್ತಾನೆ, ಸ್ವಾಮಿ, ನಾನು ವಾರದಲ್ಲಿ 2 ಸಾರಿ ಉಪವಾಸ ಮಾಡ್ತೀನಿ, ಸಂಪಾದನೆ ಮಾಡುವಂಥ ಎಲ್ಲದರಲ್ಲಿ ದಶಮಭಾಗವನ್ನು 10ರಲ್ಲಿ 1 ಮಾಲನ್ನು ಕೊಡ್ತೀನಿ. ನಾನು ಇವ್ರ ಥರ ಅಲ್ಲ ಸ್ವಾಮಿ, ಈ ಪಾಪಿಗಳ ಥರ ಅಲ್ಲ, ನಾನು ನಿನ್ನ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ಪಾಲನೆ ಮಾಡಿ ನಡೀತೀನಿ ಎಂಬುದಾಗಿ ತನ್ನನ್ನು ಹೆಚ್ಚಿಸ್ಕೊಳ್ತಾನೆ. ದೇವರ ಮುಂದೆ ತನ್ನನ್ನು ಹೊಗಳಿಕೊಳ್ತಾನೆ. ಆದರೆ ಸುಂಕದವನು ದೂರದಲ್ಲಿ ನಿಂತ್ಕೊಂಡು ಆಕಾಶದ ಕಡೆಗೂ ನೋಡೋಕ್ಕೆ ಮನಸ್ಸಿಲ್ಲದೆ ಅವನು ಹೇಳುವಂಥ ಒಂದು ಮಾತು, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ತನ್ನನ್ನು ತಗ್ಗಿಸಿಕೊಳ್ತಾನೆ. ಅವನು ಹೇಳ್ಬೋದಾಗಿತ್ತು ಅನೇಕ ಸಂಗತಿಗಳು. ದೇವರೇ, ಈ ಪರಿಸಾಯ ಕಪಟಿ, ಇವನು ಕಪಟದ ಮಾತನಾಡ್ತಾನೆ, ಪಬ್ಲಿಕಲ್ಲಿ ನಿಂತ್ಕೊಂಡು ಸುಮ್ಮನೆ ಹೇಳ್ತಾನೆ, ಇದೆಲ್ಲ ಹೇಳ್ಬೋದಾಗಿತ್ತು. ಒಳಗೊಂದು ಹೊರಗೊಂದು ಮಾಡ್ತಾನೆ.
ಅವನ ಮೇಲೆ ಕಂಪ್ಲೇಂಟ್ ಹೇಳಕ್ಕೆ ಹೋಗಲಿಲ್ಲ. ಇವನು ತನ್ನನ್ನು ತಗ್ಗಿಸ್ಕೊಂಡ, ದೇವರವನನ್ನು ನೀತಿವಂತನಾಗಿ ಮಾಡಿದ್ರು. ಫರಿಸಾಯ ನೀತಿವಂತನಾಗಿ ಹೋಗಲಿಲ್ಲ, ಸುಂಕದವನು ನೀತಿವಂತನಾಗಿ ಹೋಗುವುದಕ್ಕೆ ದೇವರು ಸಹಾಯ ಮಾಡಿದ್ರು. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ ನನ್ನನ್ನೇ ತಗ್ಗಿಸಿಕೊಳ್ಳುವಂಥ ಒಂದು ಅನುಭವ. ಸೊಲೊಮೋನನ್ನು ಯಾಕೆ ಹೇಳ್ತಾನೆ ದೇವರ ಮುಂದೆ, ನಾನಿನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು ಅಂತ ಯಾಕೆ ಹೇಳ್ತಾನೆ? ಅವನು ಚಿಕ್ಕವನು ಅಂತ ಹೇಳಿದ್ರೆ ತೀರಾ ಚಿಕ್ಕ ಹುಡುಗ ಏನಲ್ಲ, ಅವನು ತೀರಾ ಚಿಕ್ಕ ಹುಡುಗ ಅಲ್ಲ, ವ್ಯವಹಾರ ಜ್ಞಾನ ಇಲ್ಲದವನೇನಲ್ಲ. ಅವನು ರಾಜನ ಮಗ, ರಾಜ್ಕುಮಾರ. ಆದರೆ ಅವನು ನಿಂತಿರೋದು ದೇವರ ಮುಂದೆ ಅಂತ ಗೊತ್ತಾದಾಗ, ರಾಜಾದಿ ರಾಜನ ಮುಂದೆ ನಿಂತಿದ್ದಾನೆ ಅಂತ ಗೊತ್ತಾದಾಗ ಅವನು ತನ್ನನ್ನು ತಗ್ಗಿಸ್ಕೊಂಡು ಹೇಳ್ತಾನೆ, ಸ್ವಾಮಿ ನಾನು ವ್ಯವಹಾರ ಜ್ಞಾನ ಇಲ್ಲದವನು. ಈಗಲ ಸಮಯದಲ್ಲಿ ಕರ್ತನ ಸಂದಲ್ಲಿ ಹೇಳೋಣ, ಸ್ವಾಮಿ ನನ್ನನ್ನೇ ತಗ್ಗಿಸಿಕೊಳ್ತೇನೆ. ನನಗೆ ಗೊತ್ತಿಲ್ಲ ಸ್ವಾಮಿ, ಈ ವಿಷಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿ ಮುಂದೆ ಹೆಜ್ಜೆ ಇಡಬೇಕು ಅಂತ ಗೊತ್ತಿಲ್ಲ. ನೀನೇ ನನಗೆ ಮಾರ್ಗ ತೋರಿಸ್ಕೊಡು, ನೀನೇ ನನಗೆ ಮಾರ್ಗವನ್ನು ತೋರಿಸು ಎಂಬುದಾಗಿ ದೇವರ ಸಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ಆಶೀರ್ವಾದ ಮಾಡುವಂಥ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ. ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮ ಸಂಗಡ ಇರಲಿ ಅಪ್ಪ. ನಾವು ನಮ್ಮನ್ನು ಹೆಚ್ಚಿಸಿಕೊಳ್ಳದ ಹಾಗೆ ದೇವರೇ, ಈ ಲೋಕದಲ್ಲಿ ನಮಗೆ ಟ್ಯಾಲೆಂಟ್ಸ್ ಇರ್ಬೋದು, ಏನೇ ಇದ್ದರೂ ಸಹ ನಿನ್ನ ಮುಂದೆ ಬಂದಾಗ ನಾವು ಏನೂ ಇಲ್ಲ, ನಾವು ಶೂನ್ಯ ಎಂಬುದಾಗಿ ಒಪ್ಪಿಕೊಂಡು ನಮ್ಮನ್ನೇ ನಿನ್ನ ಬಳಿಯಲ್ಲಿ ತಗ್ಗಿಸಿಕೊಂಡು, ದೇವರೇ ನಿನ್ನ ಒಂದು ಕೃಪೆಗಾಗಿ, ನಿನ್ನ ಒಂದು ಆಶೀರ್ವಾದಕ್ಕಾಗಿ ನಿನ್ನ ಸಂಧಾನದಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ಹೊಂದಿಕೊಳ್ಳುವಂತೆ ಕರ್ತನೆ ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.